ಬಾಗಲಕೋಟೆ ನಗರದಲ್ಲಿ ಸಾರ್ವಜನಿಕರಿಗೆ ತುರ್ತು ಸೇವೆ ನೀಡುವ ನಿಟ್ಟಿನಲ್ಲಿ ವಿಶೇಷವಾದಂಥ ತಂತ್ರಜ್ಞಾನವನ್ನು ಬಾಗಲಕೋಟೆ ನಗರ ಪೊಲೀಸರು ಮಾಡಿದ್ದಾರೆ. ನಾವೀಗ ದೃಶ್ಯದಲ್ಲಿ ಒಂದು ಮಷಿನ್ ತೋರಿಸ್ತಾ ಇದ್ದೀವಿ. ಇದೇನಂದರೆ SOS ಮಷಿನ್ ಅಂಥೇಳಿ ಟೆಲಿಕಾಮ್ ಏನು ಕಾಯಿನ್ ಬಾಕ್ಸ್ ಬೂತ್ ಥರನೇ ಇರ್ತಕ್ಕಂಥ ಈ ಒಂದು ಮಷಿನ್ ಭಾಳಷ್ಟು ಜನರಿಗೆ ಸೇವೆಗೆ ಹೆಲ್ಪ್ ಆಗ್ತದೆ. ಏನಂತಂದರೆ ಇಲ್ಲಿ ಕಾಲ್ ಅಂತಿದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಿದರೆ ಸಾಕು, ಇಮಿಡಿಯೇಟಾಗಿ ಕಂಟ್ರೋಲ್ ರೂಮ್ಗೆ ಕಾಲ್ ಹೋಗುತ್ತೆ, ವಾಯ್ಸ್ ಕೂಡ ಹೋಗುತ್ತೆ, ನಮ್ಮ ಫೋಟೋ ಕೂಡ ಹೋಗುತ್ತೆ. ಜೊತೆಗೆ ಅಲ್ಲಿದ್ದಂಥ ಪೊಲೀಸರು ಕೂಡ ಇಮ್ಮಿಡಿಯೇಟಾಗಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಬಾಗಲಕೋಟೆ ನಗರದಲ್ಲಿ ಅಳವಡಿಸಿದ್ದಾರೆ. ಯಾಕಂತಂದರೆ ಬಾಗಲಕೋಟೆಯ ನಗರದ ವಿವಿಧ ಒಂದು ಸರ್ಕಲ್ಗಳಲ್ಲಿಯೂ ಕೂಡ ಇಂಥ ಒಂದು ಸೇವೆ ಸಲ್ಲಿಸಿರುವುದು ಜನರು ಕೂಡ ಶ್ಲಾಘನೆಯನ್ನು ಸೂಚಿಸ್ತಾ ಇದ್ದಾರೆ. ಸಾರ್ವಜನಿಕರ ತುರ್ತು ಸಂದರ್ಭದಲ್ಲಿ ತಕ್ಷಣವೇ ನೆರವು ಒದಗಿಸುವ ಉದ್ದೇಶದಿಂದ ನಗರದ ಪೊಲೀಸರು ಹೊಸ ನಾಗರಿಕರ ಸ್ನೇಹಿ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ನಗರದ ವಿವಿಧ ಪ್ರಮುಖ ವೃತ್ತಗಳಲ್ಲಿ ಸ್ಥಾಪಿಸಿರುವತಕ್ಕಂಥ SOS ಟೆಲಿಫೋನ್ದ ಯಂತ್ರವನ್ನು ಬಟನ್ ಒತ್ತಿದರೆ ಸಾಕು, ಪೊಲೀಸರು ಕಂಟ್ರೋಲ್ ರೂಮ್ಗೆ ನೇರವಾಗಿ ಸಂಪರ್ಕ ಸಾಧ್ಯವಾಗುತ್ತದೆ. ಈಗಾಗಲೇ ಏಕೀಕೃತ ಸಂಚಾರ ನಿಯಂತ್ರಣ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸುವ ನಗರ ಪೊಲೀಸರು ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಸುರಕ್ಷತೆ ಮತ್ತಷ್ಟು ಬಲಪಡಿಸಿದಂತಾಗಿದೆ. ಈ ನಿಟ್ಟಿನಲ್ಲಿ ಹೊಸ ವ್ಯವಸ್ಥೆಯನ್ನು ಪರಿಚಯಿಸಿದೆ. ಬೆಂಗಳೂರು ಹಾಗೂ ಗದಗ ಬಾಗಲಕೋಟೆ ನಗರದಲ್ಲಿ ಇಂಥ ಒಂದು ವ್ಯವಸ್ಥೆ ಮಾಡಿರುವುದರಿಂದ ಈಗಾಗಲೇ ಸಾಕಷ್ಟು ಜನರಿಗೆ ಕೂಡ ಸಹಾಯ ಆಗಿದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಗರದಲ್ಲಿ ವಿಶೇಷ ಒಂದು ತಂತ್ರಜ್ಞಾನ ಬೆಳೆಸೋದರ ಮುಖಾಂತರ ಹೆಲ್ಮೆಟ್ ಹಾಕುವಂಥ ಕೆಲಸಕ್ಕೂ ಕೂಡ ಆಗಬೇಕು. ಅದೇ ರೀತಿಯಾಗಿ ಪ್ರತಿ ಸರ್ಕಲ್ನಲ್ಲಿಯೂ ಕೂಡ AI ಕ್ಯಾಮ್ರಾಗಳನ್ನು ಅಳವಡಿಸಿದ್ದು ಸಾಕಷ್ಟು ಪೊಲೀಸರು ಯಾವುದೇ ಒಂದು ರೂಲ್ಸ್ಗಳನ್ನು ಹೇಳೋ ಹಾಗಿಲ್ಲ. ಯಾಕಂತಂದರೆ ಎಲ್ಲವೂ ಕೂಡ ಈ ಕ್ಯಾಮ್ರಾದಲ್ಲಿ ಸೇವ್ ಆಗಿ ಪ್ರತಿಯೊಂದು ಇಂಟಿಮೇಷನ್ ಕೂಡ ವಾಹನ ಸವಾರರಿಗೆ ತಲುಪ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಬಾಗಲಕೋಟೆ ನಗರದಲ್ಲಿ ವಿಶೇಷವಾಗಿ ಈ ಒಂದು ಫೋನ್ ಸೌಕರ್ಯವೂ ಕೂಡ ಮಾಡಿದ್ದು ಸಾರ್ವಜನಿಕರಿಗೆ ಭಾಳಷ್ಟು ಇದರಿಂದ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದರಲ್ಲಿಯೂ ಕೂಡ SOS ಅನ್ನುವಂಥ ಒಂದು ತಂತ್ರಜ್ಞಾನವು ಕೂಡ ಭಾಳ ವಿಶೇಷವಾಗಿ ಕೆಲಸ ಕಾರ್ಯ ನಿರ್ವಹಿಸುತ್ತೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಈಗಾಗಲೇ ಸಾಕಷ್ಟು ಒಂದು ಅಪಘಾತಗಳಾಗಿರ್ಬೋದು, ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡೋದರಿಂದ ಇಮಿಡಿಯೇಟಾಗಿ ಆ ಪೊಲೀಸರು ಸ್ಪಾಟ್ಗೆ ಬರುವಂಥದ್ದಾಗಿರ್ಬೋದು. ಅದರಿಂದ ಸಾರ್ವಜನಿಕರಿಗೂ ಕೂಡ ಭಾಳ ಸಹಾಯವಾಗಿದೆ. ಯಾಕಂತಂದರೆ ಈಗ ಫೋನ್ಗಳನ್ನು ತೆಗೆದು 112 ಬುಕ್ ಮಾಡಬೇಕು, ಯಾವ ನಂಬರ್ಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಭಾಳಷ್ಟು ಕನ್ಫ್ಯೂಸ್ನಲ್ಲಿರ್ತಕ್ಕಂಥ ಸಾರ್ವಜನಿಕರು ಇವತ್ತು ಯಾವುದೇ ಒಂದು ಬಟನ್ ಪ್ರೆಸ್ ಮಾಡದೆ ಜಸ್ಟ್ ಕಾಲ್ ಅನ್ನುವಂಥ ಬಟನ್ ಮೇಲೆ ಕೈ ಇಟ್ಟರೆ ಸಾಕು, ಇಮಿಡಿಯೇಟಾಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಸಹಾಯ ಕೂಡ ತಲುಪುತ್ತೆ. ಈ ಸಹಾಯ ತಲುಪಿದ ತಕ್ಷಣವೇ ಪೊಲೀಸರು ಬಂದು ಸಾರ್ವಜನಿಕರ ಸಹಾಯಕ್ಕೆ ನಿಲ್ತಾರೆ ಅನ್ನುವಂಥದ್ದು ಕೂಡ ಈ ನಿಟ್ಟಿನಲ್ಲಿ ಗೊತ್ತಾಗಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ನಗರದಲ್ಲಿ ಸಾರ್ವಜನಿಕರಿಗೆ ತುರ್ತು ಸೇವೆ ನೀಡುವ ನಿಟ್ಟಿನಲ್ಲಿ ವಿಶೇಷವಾದಂಥ ತಂತ್ರಜ್ಞಾನವನ್ನು ಬಾಗಲಕೋಟೆ ನಗರ ಪೊಲೀಸರು ಮಾಡಿದ್ದಾರೆ. ನಾವೀಗ ದೃಶ್ಯದಲ್ಲಿ ಒಂದು ಮಷಿನ್ ತೋರಿಸ್ತಾ ಇದ್ದೀವಿ. ಇದೇನಂದರೆ SOS ಮಷಿನ್ ಅಂಥೇಳಿ ಟೆಲಿಕಾಮ್ ಕಾಯಿನ್ ಬಾಕ್ಸ್ ಬೂತ್ ಥರನೇ ಇರ್ತಕ್ಕಂಥ ಈ ಒಂದು ಮಷಿನ್ ಭಾಳಷ್ಟು ಜನರಿಗೆ ಸೇವೆಗೆ ಹೆಲ್ಪ್ ಆಗ್ತದೆ. ಏನಂತಂದರೆ ಇಲ್ಲಿ ಕಾಲ್ ಅಂತಿದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಿದರೆ ಸಾಕು, ಇಮಿಡಿಯೇಟಾಗಿ ಕಂಟ್ರೋಲ್ ರೂಮ್ಗೆ ಕಾಲ್ ಹೋಗುತ್ತೆ, ವಾಯ್ಸ್ ಕೂಡ ಹೋಗುತ್ತೆ, ನಮ್ಮ ಫೋಟೋ ಕೂಡ ಹೋಗುತ್ತೆ. ಜೊತೆಗೆ ಅಲ್ಲಿದ್ದಂಥ ಪೊಲೀಸರು ಕೂಡ ಇಮ್ಮಿಡಿಯೇಟಾಗಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಬಾಗಲಕೋಟೆ ನಗರದಲ್ಲಿ ಅಳವಡಿಸಿದ್ದಾರೆ. ಯಾಕಂತಂದರೆ ಬಾಗಲಕೋಟೆಯ ನಗರದ ವಿವಿಧ ಒಂದು ಸರ್ಕಲ್ಗಳಲ್ಲಿಯೂ ಕೂಡ ಇಂಥ ಒಂದು ಸೇವೆ ಸಲ್ಲಿಸಿರುವುದು ಜನರು ಕೂಡ ಶ್ಲಾಘನೆಯನ್ನು ಸೂಚಿಸ್ತಾ ಇದ್ದಾರೆ. ಸಾರ್ವಜನಿಕರ ತುರ್ತು ಸಂದರ್ಭದಲ್ಲಿ ತಕ್ಷಣವೇ ನೆರವು ಒದಗಿಸುವ ಉದ್ದೇಶದಿಂದ ನಗರದ ಪೊಲೀಸರು ಹೊಸ ನಾಗರಿಕರ ಸ್ನೇಹಿ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ನಗರದ ವಿವಿಧ ಪ್ರಮುಖ ವೃತ್ತಗಳಲ್ಲಿ ಸ್ಥಾಪಿಸಿರುವತಕ್ಕಂಥ SOS ಟೆಲಿಫೋನ್ದ ಯಂತ್ರವನ್ನು ಬಟನ್ ಒತ್ತಿದರೆ ಸಾಕು, ಪೊಲೀಸರು ಕಂಟ್ರೋಲ್ ರೂಮ್ಗೆ ನೇರವಾಗಿ ಸಂಪರ್ಕ ಸಾಧ್ಯವಾಗುತ್ತದೆ. ಈಗಾಗಲೇ ಏಕೀಕೃತ ಸಂಚಾರ ನಿಯಂತ್ರಣ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸುವ ನಗರ ಪೊಲೀಸರು ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಸುರಕ್ಷತೆ ಮತ್ತಷ್ಟು ಬಲಪಡಿಸಿದಂತಾಗಿದೆ. ಈ ನಿಟ್ಟಿನಲ್ಲಿ ಹೊಸ ವ್ಯವಸ್ಥೆಯನ್ನು ಪರಿಚಯಿಸಿದೆ. ಬೆಂಗಳೂರು ಹಾಗೂ ಗದಗ ಬಾಗಲಕೋಟೆ ನಗರದಲ್ಲಿ ಇಂಥ ಒಂದು ವ್ಯವಸ್ಥೆ ಮಾಡಿರುವುದರಿಂದ ಈಗಾಗಲೇ ಸಾಕಷ್ಟು ಜನರಿಗೆ ಕೂಡ ಸಹಾಯ ಆಗಿದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಹೇಳ್ತಾ ಇದ್ದಾರೆ.
ಒಟ್ಟಿನಲ್ಲಿ ನಗರದಲ್ಲಿ ವಿಶೇಷ ಒಂದು ತಂತ್ರಜ್ಞಾನ ಬೆಳೆಸೋದರ ಮುಖಾಂತರ ಹೆಲ್ಮೆಟ್ ಹಾಕುವಂಥ ಕೆಲಸಕ್ಕೂ ಕೂಡ ಆಗಬೇಕು. ಅದೇ ರೀತಿಯಾಗಿ ಪ್ರತಿ ಸರ್ಕಲ್ನಲ್ಲಿಯೂ ಕೂಡ AI ಕ್ಯಾಮ್ರಾಗಳನ್ನು ಅಳವಡಿಸಿದ್ದು ಸಾಕಷ್ಟು ಪೊಲೀಸರು ಯಾವುದೇ ಒಂದು ರೂಲ್ಸ್ಗಳನ್ನು ಹೇಳೋ ಹಾಗಿಲ್ಲ. ಯಾಕಂತಂದರೆ ಎಲ್ಲವೂ ಕೂಡ ಈ ಕ್ಯಾಮ್ರಾದಲ್ಲಿ ಸೇವ್ ಆಗಿ ಪ್ರತಿಯೊಂದು ಇಂಟಿಮೇಷನ್ ಕೂಡ ಏನು ವಾಹನ ಸವಾರರಿಗೆ ತಲುಪ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಬಾಗಲಕೋಟೆ ನಗರದಲ್ಲಿ ವಿಶೇಷವಾಗಿ ಈ ಒಂದು ಏನು ಫೋನ್ ಸೌಕರ್ಯವೂ ಕೂಡ ಮಾಡಿದ್ದು ಸಾರ್ವಜನಿಕರಿಗೆ ಭಾಳಷ್ಟು ಇದರಿಂದ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದರಲ್ಲಿಯೂ ಕೂಡ ಏನು SOS ಅನ್ನುವಂಥ ಒಂದು ತಂತ್ರಜ್ಞಾನವು ಕೂಡ ಭಾಳ ವಿಶೇಷವಾಗಿ ಕೆಲಸ ಕಾರ್ಯ ನಿರ್ವಹಿಸುತ್ತೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಈಗಾಗಲೇ ಸಾಕಷ್ಟು ಒಂದು ಅಪಘಾತಗಳಾಗಿರ್ಬೋದು, ಬೇರೆ ಬೇರೆ ಯಾವುದೋ ಒಂದು ಏನು ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡೋದರಿಂದ ಇಮಿಡಿಯೇಟ್ ಆಗಿ ಆ ಪೊಲೀಸರು ಸ್ಪಾಟ್ಗೆ ಬರುವಂಥದ್ದಾಗಿರ್ಬೋದು. ಅದರಿಂದ ಸಾರ್ವಜನಿಕರಿಗೂ ಕೂಡ ಭಾಳ ಸಹಾಯವಾಗಿದೆ. ಯಾಕಂತಂದರೆ ಈಗ ಫೋನ್ಗಳನ್ನು ತೆಗೆದು 112 ಬುಕ್ ಮಾಡಬೇಕು, ಯಾವ ನಂಬರ್ಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಭಾಳಷ್ಟು ಕನ್ಫ್ಯೂಸ್ನಲ್ಲಿರ್ತಕ್ಕಂಥ ಸಾರ್ವಜನಿಕರು ಇವತ್ತು ಯಾವುದೇ ಒಂದು ಬಟನ್ ಪ್ರೆಸ್ ಮಾಡದೆ ಜಸ್ಟ್ ಕಾಲ್ ಅನ್ನುವಂಥ ಬಟನ್ ಮೇಲೆ ಕೈ ಇಟ್ಟರೆ ಸಾಕು, ಇಮಿಡಿಯೇಟಾಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಸಹಾಯ ಕೂಡ ತಲುಪುತ್ತೆ. ಈ ಸಹಾಯ ತಲುಪಿದ ತಕ್ಷಣವೇ ಪೊಲೀಸರು ಬಂದು ಸಾರ್ವಜನಿಕರ ಸಹಾಯಕ್ಕೆ ನಿಲ್ತಾರೆ ಅನ್ನುವಂಥದ್ದು ಕೂಡ ಈ ನಿಟ್ಟಿನಲ್ಲಿ ಗೊತ್ತಾಗಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ನಗರದಲ್ಲಿ ಸಾರ್ವಜನಿಕರಿಗೆ ತುರ್ತು ಸೇವೆ ನೀಡುವ ನಿಟ್ಟಿನಲ್ಲಿ ವಿಶೇಷವಾದಂಥ ತಂತ್ರಜ್ಞಾನವನ್ನು ಬಾಗಲಕೋಟೆ ನಗರ ಪೊಲೀಸರು ಮಾಡಿದ್ದಾರೆ. ನಾವೀಗ ದೃಶ್ಯದಲ್ಲಿ ಒಂದು ಮಷಿನ್ ತೋರಿಸ್ತಾ ಇದ್ದೀವಿ. ಇದೇನೆಂದರೆ SOS ಮಷಿನ್ ಅಂಥೇಳಿ ಟೆಲಿಕಾಮ್ ಏನು ಕಾಯಿನ್ ಬಾಕ್ಸ್ ಬೂತ್ ಥರನೇ ಇರ್ತಕ್ಕಂಥ ಈ ಒಂದು ಮಷಿನ್ ಭಾಳಷ್ಟು ಜನರಿಗೆ ಸೇವೆಗೆ ಹೆಲ್ಪ್ ಆಗ್ತದೆ. ಏನಂತಂದರೆ ಇಲ್ಲಿ ಕಾಲ್ ಅಂತಿದೆಯಲ್ಲ, ಈ ಬಟನ್ ಪ್ರೆಸ್ ಮಾಡಿದರೆ ಸಾಕು, ಇಮಿಡಿಯೇಟಾಗಿ ಕಂಟ್ರೋಲ್ ರೂಮ್ಗೆ ಕಾಲ್ ಹೋಗುತ್ತೆ, ವಾಯ್ಸ್ ಕೂಡ ಹೋಗುತ್ತೆ, ನಮ್ಮ ಫೋಟೋ ಕೂಡ ಹೋಗುತ್ತೆ. ಜೊತೆಗೆ ಅಲ್ಲಿದ್ದಂಥ ಪೊಲೀಸರು ಕೂಡ ಇಮ್ಮಿಡಿಯೇಟಾಗಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದು ತಿಳ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಬಾಗಲಕೋಟೆ ನಗರದಲ್ಲಿ ಅಳವಡಿಸಿದ್ದಾರೆ. ಯಾಕಂತಂದರೆ ಬಾಗಲಕೋಟೆಯ ನಗರದ ವಿವಿಧ ಒಂದು ಸರ್ಕಲ್ಗಳಲ್ಲಿಯೂ ಕೂಡ ಇಂಥ ಒಂದು ಸೇವೆ ಸಲ್ಲಿಸಿರುವುದು ಜನರು ಕೂಡ ಶ್ಲಾಘನೆಯನ್ನು ಸೂಚಿಸ್ತಾ ಇದ್ದಾರೆ. ಸಾರ್ವಜನಿಕರ ತುರ್ತು ಸಂದರ್ಭದಲ್ಲಿ ತಕ್ಷಣವೇ ನೆರವು ಒದಗಿಸುವ ಉದ್ದೇಶದಿಂದ ನಗರದ ಪೊಲೀಸರು ಹೊಸ ಏನು ನಾಗರಿಕರ ಸ್ನೇಹಿ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ನಗರದ ವಿವಿಧ ಪ್ರಮುಖ ವೃತ್ತಗಳಲ್ಲಿ ಸ್ಥಾಪಿಸಿರುವತಕ್ಕಂಥ SOS ಟೆಲಿಫೋನ್ನ ಯಂತ್ರವನ್ನು ಬಟನ್ ಒತ್ತಿದರೆ ಸಾಕು, ಏನು ಪೊಲೀಸರು ಕಂಟ್ರೋಲ್ ರೂಮ್ಗೆ ನೇರವಾಗಿ ಸಂಪರ್ಕ ಸಾಧ್ಯವಾಗುತ್ತದೆ. ಈಗಾಗಲೇ ಏನು ಏಕೀಕೃತ ಸಂಚಾರ ನಿಯಂತ್ರಣ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಜಾರಿಗೊಳಿಸುವ ನಗರ ಪೊಲೀಸರು ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಸುರಕ್ಷತೆ ಮತ್ತಷ್ಟು ಬಲಪಡಿಸಿದಂತಾಗಿದೆ. ಈ ನಿಟ್ಟಿನಲ್ಲಿ ಹೊಸ ವ್ಯವಸ್ಥೆಯನ್ನು ಪರಿಚಯಿಸಿದೆ. ಬೆಂಗಳೂರು ಹಾಗೂ ಗದಗ ಬಾಗಲಕೋಟೆ ನಗರದಲ್ಲಿ ಇಂಥ ಒಂದು ವ್ಯವಸ್ಥೆ ಮಾಡಿರುವುದರಿಂದ ಈಗಾಗಲೇ ಏನು ಸಾಕಷ್ಟು ಜನರಿಗೆ ಕೂಡ ಸಹಾಯ ಆಗಿದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ನಗರದಲ್ಲಿ ವಿಶೇಷ ಒಂದು ತಂತ್ರಜ್ಞಾನ ಬೆಳೆಸೋದರ ಮುಖಾಂತರ ಹೆಲ್ಮೆಟ್ ಹಾಕುವಂಥ ಕೆಲಸಕ್ಕೂ ಕೂಡ ಆಗಬೇಕು. ಅದೇ ರೀತಿಯಾಗಿ ಪ್ರತಿ ಸರ್ಕಲ್ನಲ್ಲಿಯೂ ಕೂಡ AI ಕ್ಯಾಮ್ರಾಗಳನ್ನು ಅಳವಡಿಸಿದ್ದು ಸಾಕಷ್ಟು ಪೊಲೀಸರು ಯಾವುದೇ ಒಂದು ರೂಲ್ಸ್ಗಳನ್ನು ಹೇಳೋ ಹಾಗಿಲ್ಲ. ಯಾಕಂತಂದರೆ ಎಲ್ಲವೂ ಕೂಡ ಈ ಕ್ಯಾಮ್ರಾದಲ್ಲಿ ಸೇವ್ ಆಗಿ ಪ್ರತಿಯೊಂದು ಇಂಟಿಮೇಷನ್ ಕೂಡ ಏನು ವಾಹನ ಸವಾರರಿಗೆ ತಲುಪ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಬಾಗಲಕೋಟೆ ನಗರದಲ್ಲಿ ವಿಶೇಷವಾಗಿ ಈ ಒಂದು ಏನು ಫೋನ್ ಸೌಕರ್ಯವೂ ಕೂಡ ಮಾಡಿದ್ದು ಸಾರ್ವಜನಿಕರಿಗೆ ಭಾಳಷ್ಟು ಇದರಿಂದ ಅನುಕೂಲ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇದರಲ್ಲಿಯೂ ಕೂಡ ಏನು SOS ಅನ್ನುವಂಥ ಒಂದು ತಂತ್ರಜ್ಞಾನವು ಕೂಡ ಭಾಳ ವಿಶೇಷವಾಗಿ ಕೆಲಸ ಕಾರ್ಯ ನಿರ್ವಹಿಸುತ್ತೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಈಗಾಗಲೇ ಸಾಕಷ್ಟು ಒಂದು ಅಪಘಾತಗಳಾಗಿರ್ಬೋದು, ಬೇರೆ ಬೇರೆ ಯಾವುದೋ ಒಂದು ಏನು ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡೋದರಿಂದ ಇಮಿಡಿಯೇಟ್ ಆಗಿ ಆ ಪೊಲೀಸರು ಸ್ಪಾಟ್ಗೆ ಬರುವಂಥದ್ದಾಗಿರ್ಬೋದು. ಅದರಿಂದ ಸಾರ್ವಜನಿಕರಿಗೂ ಕೂಡ ಭಾಳ ಸಹಾಯವಾಗಿದೆ. ಯಾಕಂತಂದರೆ ಈಗ ಫೋನ್ಗಳನ್ನು ತೆಗೆದು 112 ಬುಕ್ ಮಾಡಬೇಕು, ಯಾವ ನಂಬರ್ಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಭಾಳಷ್ಟು ಕನ್ಫ್ಯೂಸ್ನಲ್ಲಿರ್ತಕ್ಕಂಥ ಸಾರ್ವಜನಿಕರು ಇವತ್ತು ಯಾವುದೇ ಒಂದು ಬಟನ್ ಪ್ರೆಸ್ ಮಾಡದೆ ಜಸ್ಟ್ ಕಾಲ್ ಅನ್ನುವಂಥ ಬಟನ್ ಮೇಲೆ ಕೈ ಇಟ್ಟರೆ ಸಾಕು, ಇಮಿಡಿಯೇಟಾಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಸಹಾಯ ಕೂಡ ತಲುಪುತ್ತೆ. ಈ ಸಹಾಯ ತಲುಪಿದ ತಕ್ಷಣವೇ ಪೊಲೀಸರು ಬಂದು ಸಾರ್ವಜನಿಕರ ಸಹಾಯಕ್ಕೆ ನಿಲ್ತಾರೆ ಅನ್ನುವಂಥದ್ದು ಕೂಡ ಈ ನಿಟ್ಟಿನಲ್ಲಿ ಗೊತ್ತಾಗಬೇಕಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.